ಈಗಾಗಲೇ ಹೇಳಿದಂಗೆ ಸತ್ಯಸಾಯಿ ಸೇವಾ ಸಂಸ್ಥೆಗಳ ರಾಷ್ಟ್ರೀಯ ಒಂದು ಪ್ರಮುಖ ಕಾರ್ಯಕ್ರಮ ಒಂದಾಗಿರುವಂತ ಶ್ರೀ ಸತ್ಯಸಾಯಿ ರನ್ ಅಂಡ್ ರೇಡ್ ಅಂದ್ರೆ ಶ್ರೀ ಸತ್ಯಸಾಯಿ ಏಕತಾ ಓಟ ಮತ್ತು ಸೈಕಲ್ ಸವಾರಿ ಅನ್ನೋ ಬೃಹತ್ ಕಾರ್ಯಕ್ರಮವನ್ನ ದಿನಾಂಕ 22 ಬೆಳಿಗ್ಗೆ 6 ಗಂಟೆಗೆ ಇದೆ. ಇದೇ ಒಂದು ಸಾಯಿ ಚರಣ್ ಗ್ರೌಂಡ್ ಏನಿದೆ, ಕಾಲೇಜ್ ಗ್ರೌಂಡ್ ಇದೆ, ಇಲ್ಲಿಂದ ಪ್ರಾರಂಭ ಆಗ್ತಾ ಇದೆ. ಅದರ ಒಂದು ರಾಜ್ಯದ ಸಂಯೋಜಕರಾದ ಶ್ರೀಯುತ ಮಿರಾಶಿ ಅವರು ಆಲ್ರೆಡಿ ಆಗಮಿಸಿದ್ದಾರೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ. ಈ ಕಾರ್ಯಕ್ರಮದಲ್ಲಿ 3 ಕಿಲೋಮೀಟರ್, 5 ಕಿಲೋಮೀಟರ್ ಮತ್ತೆ 10 ಕಿಲೋಮೀಟರ್ ಈ ತರ 3 ವಿಭಾಗಗಳಲ್ಲಿ ಓಡ್ತಾ ಇದ್ದಾರೆ ಎಲ್ಲ ಪಾರ್ಟಿಸಿಪೆಂಟ್ಗಳು. ಈ ಕಾರ್ಯಕ್ರಮದ ವಿಶೇಷತೆ ಏನಂತಂದ್ರೆ, ಯಾರು ಆನ್ಲೈನ್ ಆಲ್ರೆಡಿ ರಿಜಿಸ್ಟರ್ ಮಾಡಿದ್ದಾರೆ 15 ಫೆಬ್ರವರಿ ಒಳಗಡೆ, ಅವ್ರಿಗೆ ನಾವು ಒಂದು ಕಿಟ್ ಅನ್ನು ಕೊಡ್ತಾ ಇದ್ದೀವಿ. ಟಿ ಶರ್ಟ್ಸ್ ಮತ್ತೆ ಮೆಡಲ್ ಮತ್ತೆ ಈ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀವಿ. ಯಾರು ನೋಂದಣಿ ಮಾಡಿಸದೇ ಇರೋರು ಭಾಗವಹಿಸಬಹುದು, ಬಟ್ ಅವ್ರಿಗೆ ಈ ಕಿಟ್ಟು ಸಿಗಲ್ಲ. ಇದು ಒಂದನೇ ವಿಚಾರ. ಇನ್ನು ಎರಡನೇ ವಿಚಾರ, ಈ ಒಂದು ಟೋಟಲ್ ಪಾರ್ಟಿಸಿಪೆಂಟ್ 1643 ಜನ ಆನ್ಲೈನ್ ನೋಂದಣಿ ಮಾಡಿಸಿದ್ದಾರೆ. ಅದನ್ನು ಹೊರತುಪಡಿಸಿ ಸುಮಾರು ಜನ 400-500 ಜನ ಬರ್ತೇವೆ ಅಂತ ಹೇಳಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ. ಈ ಕಾರ್ಯಕ್ರಮವನ್ನ ಜಿಲ್ಲಾಧಿಕಾರಿ ಆಗಿರುವಂತಹ ಶ್ರೀಮತಿ ಸ್ನೇಹಲ್ ಆರ್, ನಮ್ಮ ಧಾರವಾಡ ಜಿಲ್ಲೆಯ ಜಿಲ್ಲಾಧಿಕಾರಿ, ಬೆಳಿಗ್ಗೆ 6 ಗಂಟೆ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅವರ ಜೊತೆಗೆ ಗ್ರಾಹಕರ ವ್ಯಾಜ್ಯಗಳ ಪರಿಹಾರದ ಆಯೋಗದ ಅಧ್ಯಕ್ಷರಾಗಿರುವಂತ ನ್ಯಾಯಾಧೀಶರಾಗಿರುವಂತ ಶ್ರೀ ಈಶಪ್ಪ ಬೋತಿ ಅವರು, ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿಯಾಗಿರುವಂತಹ ಶ್ರೀ ಖಾನ್ ಅವರು, ಮತ್ತೆ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂತಹ ಡಾಕ್ಟರ್ PL ಪಾಟೀಲ್ ಅವರು, ಮತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಗಳಿಂದ ಸ್ಪೋರ್ಟ್ಸ್ ಕಲ್ಚರ್ ಆಗಲಿ ಮತ್ತೆ ADCಗಳಾಗಲಿ ಮತ್ತೆ ಅಪರ ಜಿಲ್ಲಾಧಿಕಾರಿ ಆಗಿರುವಂತಹ ಶ್ರೀಮತಿ ಗೀತಾ CD ಅವರು, ಬೇರೆ ಬೇರೆ ಈ ಇಲಾಖೆಯ ನಿರ್ದೇಶಕರುಗಳು, ಮತ್ತು ವಿಶೇಷವಾಗಿ ಈ ಫಿಟ್ ಇಂಡಿಯಾ, ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ, ಧಾರವಾಡ ಹಾಕಿ ಕ್ಲಬ್, ಧಾರವಾಡ ಕ್ರಿಕೆಟ್ ಕ್ಲಬ್, ಹಿಂಗೆ ಬಹಳಷ್ಟು ಜನ ಈ ಕಾರ್ಯಕ್ರಮಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ. ಯಾಕಂದ್ರೆ ಇದು ಸತ್ಯಸಾಯಿ ಬಾಬಾರ 100ನೇ ವರ್ಷವನ್ನು ಹೌದು. ಮತ್ತೆ ಇದರ ಮೂಲ ದೇಹ ಏನಿದೆ ಅಂದ್ರೆ ಏಕತಾ ಓಟದ ಅಂದ್ರೆ ಲವ್ ಆಲ್ ಸರ್ವ್ ಆಲ್, ಎಲ್ಲರನ್ನು ಪ್ರೀತಿಸು, ಎಲ್ಲರನ್ನು ಸೇವೆ ಮಾಡುವ ಒಂದು ಧ್ಯೇಯ ವಾಕ್ಯದಿಂದ ಈ ಕಾರ್ಯಕ್ರಮವನ್ನ ಮಾನವೀಯ ಮೌಲ್ಯಗಳ ಭಾಗವಾಗಿ ಆಯೋಜನೆ ಮಾಡಿದ್ದಾರೆ ರಾಷ್ಟ್ರೀಯ ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಗಳ ಸಂಘಟಕರು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ M ಪದ್ಮನಾಭ್ ಪೈ, ಹಾಗೆ ಸತ್ಯಸಾಯಿ ಟ್ರಸ್ಟ್ ನ ಸಂಚಾಲಕರಾಗಿರುವಂತಹ ಶ್ರೀಯುತ ವಾಸುಕಿ ಅವರು, ಬಹಳಷ್ಟು ಜನ ಗಣ್ಯರು ಬರ್ತಾ ಇದ್ದಾರೆ. ಇಡೀ ಧಾರವಾಡ ಜಿಲ್ಲೆ ಇವತ್ತು ಸಂಭ್ರಮ ವಾತಾವರಣದಲ್ಲಿ ಈ ಕಾರ್ಯಕ್ರಮ ಮುಂಜಾನೆ 6 ಗಂಟೆಗೆ ತಾವು ಬಂದು ನೋಡಬಹುದು. ಸುಮಾರು 2,000 ಜನ ಆ ಓಟದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮತ್ತೆ ಸೈಕಲ್ ಸವಾರಿ ಸಹ ಇದೆ. ಸೊ ಇದು ಸತ್ಯಸಾಯಿ ಏಕತಾ ಓಟ ಮತ್ತು ಸೈಕಲ್ ಸವಾರಿ ಕುರಿತು ನನ್ನ ಹೆಸರು ನಾಗರಾಜ್ ಧಾರವಾಡಕರ್ ಅಂತ, ನಾನು ಜಿಲ್ಲಾಧ್ಯಕ್ಷ ಇದ್ದೀನಿ. ಆಮೇಲೆ ಇವರು ರಾಜು ರೋಕುಡೆ ಅಂತ ನಮ್ಮ ಸಂಚಾಲಕರು ಧಾರವಾಡ ಸಮಿತಿ. ನಾ ಈಗಾಗಲೇ ಇವ್ರಿಗೆ ಹೇಳಿದೆ, ನಮ್ಮ ತಿಮ್ಮಯ್ಯ ಮಿರಾಶಿ ಅಂತ, ಇವರು ನಮ್ಮ ರಾಜ್ಯ ಸತ್ಯಸಾಯಿ ಏಕತಾ ಓಟದ ಸಂಯೋಜಕರು. ಶ್ರೀಯುತ ದಿನೇಶ್ ಅಂತ ಬಂದಿದ್ದಾರೆ, ನಮ್ಮ ಸತ್ಯಸಾಯಿ ಸೇವಾ ಸಂಸ್ಥೆಗಳ ವೇದ ಸಂಯೋಜಕರಾಗಿದ್ದಾರೆ ಅವರು. ನಮ್ಮ ಮಂಜುನಾಥ್ ಅವರಿದ್ದಾರೆ, ನಮ್ಮ ಟ್ರಸ್ಟ್ ನ ಕಾರ್ಯದರ್ಶಿ ಅವರು. ಹಾಗೆ ನಮ್ಮ ಹಿರಿಯ ಸದ್ಭಕ್ತರಾಗಿರುವಂತಹ ಶ್ರೀಯುತ ಶಿವಾನಂದ್ ಮನಕ್ವಾಡ್ ಅವರು, ರಿಟೈರ್ಡ್ ಪೊಲೀಸ್ ಅಸಿಸ್ಟೆಂಟ್ ಕಮಿಷನರ್ ಅವರು. ಮತ್ತೆ ಇನ್ನೋರ್ವ ನಮ್ಮ ಸೇವಾದಳದ ಸಂಯೋಜಕರಾಗಿರುವಂತಹ ಧಾರವಾಡ ಶ್ರೀ ಗೋಪಾಲ್ ಕುಲಕರ್ಣಿ ಬಂದಿದ್ದಾರೆ. ಸರ್, ಇವೆಲ್ಲ ನಮ್ಮ ಹುದ್ದೆ ನಾಮಕೆ ಅಷ್ಟೇ, ನಾವೆಲ್ಲ ಸೇವಕರು. ನೀವು ಹೇಳಿದಂತ ಹೇಳಿದೀವಿ, ವಿಲ್ ವರ್ಕ್ ಆಸ್ ಎ ಸೇವಕರು. ದಯವಿಟ್ಟು ಏನು ಪೋಸ್ಟ್ ಹಾಕ್ಬೇಡಿ, ಜಸ್ಟ್ ಓಂ ಶ್ರೀ ಸಾಯಿರಾಮ್. ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ಅವರ 100ನೇ ಜನ್ಮ ಶತಮಾನೋತ್ಸವ ಅಂಗವಾಗಿ ಹಲವಾರು ರಾಷ್ಟ್ರೀಯ ಕಾರ್ಯಕ್ರಮಗಳನ್ನ ಆಯೋಜಿಸಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಶ್ರೀ ಸತ್ಯಸಾಯಿ ಪ್ರೇಮ ಪ್ರವಾಹಿನಿ ರಥಯಾತ್ರೆ ಈಗಾಗಲೇ ದೇಶದ ಸುಮಾರು 500 ಜಿಲ್ಲೆಗಳು ಮತ್ತು 500 ದಿನಗಳ ಕಾಲ ಸಂಚಾರ ಮಾಡ್ತಾ ಇದೆ. ಅದರ ಭಾಗವಾಗಿ, ಅದರ ಅಂಗವಾಗಿ ಮೊನ್ನೆ ದಿನಾಂಕ 16, 2026 ಫೆಬ್ರವರಿ ಧಾರವಾಡ ಜಿಲ್ಲೆಗೆ ಅನ್ನಿಗೆರೆ ಮೂಲಕ ಶ್ರೀ ಸತ್ಯಸಾಯಿ ಪ್ರೇಮ ಪ್ರವಾಹಿನಿ ರಥಯಾತ್ರಾ ಪ್ರವೇಶ ಮಾಡಿದೆ. ಕಳೆದ 4 ದಿನಗಳಿಂದ ಬೇರೆ ಬೇರೆ ಪ್ರದೇಶಗಳಲ್ಲಿ ರಥ ಸಂಚಾರ ಮಾಡಿ ನಾಳೆ ಬೆಳಿಗ್ಗೆ ಅಂದ್ರೆ 21ನೇ ತಾರೀಕಿಗೆ ಬೆಳಿಗ್ಗೆ ಧಾರವಾಡಕ್ಕೆ ಈ ಒಂದು ರಥ ಪ್ರವೇಶ ಮಾಡ್ತಾ ಇದೆ. ನಾಳೆ ಮುಂಜಾನೆ ಬಹಳ ಭವ್ಯವಾಗಿ ಈ ರಥವನ್ನ ಸ್ವಾಗತ ಮಾಡುವ ನಿಟ್ಟಿನಲ್ಲಿ ನಮ್ಮ ಧಾರವಾಡ ಶ್ರೀ ಸತ್ಯಸಾಯಿ ಸೇವಾ ಸಮಿತಿಯ ಸದ್ಭಕ್ತರುಗಳು ಮತ್ತು ನಮ್ಮ ಧಾರವಾಡ ಸತ್ಯಸಾಯಿ ಕಾಲೇಜ್ ಮತ್ತು ಶಾಲೆ 2 ಸ್ಕೂಲ್ ಇದೆ ಮಕ್ಕಳು ಆ ಒಂದು ರಥವನ್ನ ಅತ್ಯಂತ ಸಂಭ್ರಮದಿಂದ ಸ್ವಾಗತ ಮಾಡುವಂತ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 8:30 ನಾವು ಹಮ್ಮಿಕೊಂಡಿದ್ದೀವಿ. ತದನಂತರ ಈ ರಥ ಧಾರವಾಡದ ಪ್ರಮುಖ ಪ್ರದೇಶಗಳಲ್ಲಿ 2 ಶಿಫ್ಟ್ ನಲ್ಲಿ, ಅಂದ್ರೆ ಬೆಳಿಗ್ಗೆ 8 ರಿಂದ 12, ಸಾಯಂಕಾಲ 4 ರಿಂದ 7, 2 ಶಿಫ್ಟ್ ನಲ್ಲಿ ಸಂಚಾರ ಮಾಡ್ತಾ ಇದೆ. ತದನಂತರ ಸಾಯಂಕಾಲ ಈ ಒಂದು ಸಾಯಿ ಚರಣ್ ಆವರಣದಲ್ಲಿ ಬಾಲ್ ವಿಕಾಸ್ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿದ್ದೀವಿ.
ಮತ್ತೆ ಮಧ್ಯಾಹ್ನ ಮತ್ತು ಸಾಯಂಕಾಲ ಬಹಳ ಬೃಹತ್ ಪ್ರಮಾಣದಲ್ಲಿ ಸಾರ್ವಜನಿಕರಿಗೆ ಒಂದು ಮಹಾನಾರಾಯಣ ಸೇವೆ ಅಂದ್ರೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಸಹ ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ಸತ್ಯಸಾಯಿ ಪ್ರೇಮ ವಾಹಿನಿ ರಥಯಾತ್ರೆಯಲ್ಲಿ ಮಂಗಳವಾದ್ಯಗಳು, ಬಾಲ್ ವಿಕಾಸ್ ಮಕ್ಕಳಿಂದ ಛದ್ಮ ವೇಷ ಪ್ರದರ್ಶನ, ಮತ್ತೆ ಬೇರೆ ಬೇರೆ ಕೋಲಾಟ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆ ಮತ್ತು ಪುರುಷ ಸದ್ಭಕ್ತರು ಪಾಲ್ಗೊಂಡು ನಾಮಸ್ಮರಣೆ, ವೇದಘೋಷ, ಭಜನೆ ಮೂಲಕ ಶ್ರೀ ಸತ್ಯಸಾಯಿ ಬಾಬಾ ಅವರ ಒಂದು ಜನ್ಮ ಶತಮಾನೋತ್ಸವದ ಪ್ರೇಮ ಪ್ರವಾಹಿನಿ ಕಾರ್ಯಕ್ರಮ ಇದೆ. ಬಹಳ ವೈಭವದಿಂದ ನಗರದ ಎಲ್ಲ ಪ್ರಮುಖ ಪ್ರದೇಶಗಳಲ್ಲಿ ಅದನ್ನು ತಗೊಂಡೋಗಿ ಸಾರ್ವಜನಿಕರಿಗೆ ದರ್ಶನ ಮಾಡುವಂತ ಒಂದು ವ್ಯವಸ್ಥೆಯನ್ನು ನಾವು ಮಾಡಲಾಗ್ತಾ ಇದೆ. ಮತ್ತೆ ಎಲ್ಲೆಲ್ಲಿ ರಥ ಹೋಗ್ತದೆ, ಎಲ್ಲೆಲ್ಲಿ ನಿಂತ್ಕೊಂತದೆ ಅಲ್ಲಿಂದ ಭಕ್ತರುಗಳಿಗೆ ನಮ್ಮ ಸಂಸ್ಥೆಯ ಪರವಾಗಿ ಸತ್ಯಸಾಯಿ ಬಾಬಾ ಅವರ ಒಂದು ಭಾವಚಿತ್ರ ಮತ್ತೆ ಪ್ರಸಾದ ಮತ್ತು ವಿಭೂತಿಯನ್ನು ಕೊಡುವಂತ ವ್ಯವಸ್ಥೆಯನ್ನು ಸಹ ನಾವು ಮಾಡಿದ್ದೀವಿ. ಇದು ಅಲ್ಲ, ಇನ್ನೊಂದು ಸ್ವಲ್ಪ ಇದೆ. ಸೊ ಅಂದ್ರೆ ಬಾಳ ಆಯ್ತಾ, ಕಡಿಮೆ ಮಾಡ್ಬೇಕಾ ಶಾರ್ಟ್? ಸೊ ರವಿವಾರ ಮತ್ತೆ ಈ ಪ್ರೇಮ ಪ್ರವಾಹಿನಿಯ ಮುಕ್ತಾಯ ಸಮಾರಂಭ ಸಾಯಂಕಾಲ ಇಟ್ಕೊಂಡಿದೀವಿ ಇದೇ ಸಭಾಭವನದಲ್ಲಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸತ್ಯಸಾಯಿ ಒಬ್ಬ ಹಿರಿಯ ಸದ್ಭಕ್ತಿ ಆಗಿರುವಂತ ಅಮೆರಿಕದಿಂದ ಬಂದಿದ್ದಾರೆ, ಶ್ರೀಮತಿ ಗೀತಾ ಮೋಹನ್ ರಾಮ್ ಅಂತ. ಅವರು ಸತ್ಸಂಗ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಸ್ವಾಮಿಯೊಟ್ಟಿಗೆ ಬಹಳ ನಿಕಟ ಒಂದು ಸಂಬಂಧ ಸಂಪರ್ಕದಲ್ಲಿದ್ದವರು. ಆಮೇಲೆ ಪುಟ್ಟಪರ್ತಿಯ ಪ್ರಶಾಂತಿ ನಿಲಯದಲ್ಲಿ ಇರುವಂತ ಈ ಒಂದು ಮಕ್ಕಳು ಅಂದ್ರೆ ಸ್ಟೂಡೆಂಟ್ಸ್, ಅವರೆಲ್ಲ ಒಂದು ಸಂಗೀತ ಸಂಜೆ ಒನ್ ವಿಚ್ ಸಾಯಿ ಅಂತ ಕಾರ್ಯಕ್ರಮವನ್ನು ಸಾಯಂಕಾಲ ಆಯೋಜನೆ ಮಾಡಿದ್ದಾರೆ. ಸೊ ಈ ಎರಡು ಕಾರ್ಯಕ್ರಮಗಳು ನಮ್ಮ ಸತ್ಯಸಾಯಿ ಸೇವಾ ಸಂಸ್ಥೆಗಳ ಪ್ರೇಮ ಪ್ರವಾಹ ಮುಕ್ತಾಯ ಸಮಾರಂಭದ ಭಾಗವಾಗಿ ಇದೇ ಸಾಯಿ ಚರಣ್ ಕ್ಯಾಂಪಸ್ ನಲ್ಲಿ 27ನೇ ತಾರೀಕಿಗೆ ಸಾಯಂಕಾಲ ನಡೀತಿದೆ, ಸುಮಾರು 4:30ರಿಂದ 7:30. ಇದು ಪ್ರೇಮ ಪ್ರವಾಹಿನಿ ಒಂದು ಕಾರ್ಯಕ್ರಮದ ವಿಚಾರ. ಇನ್ನೊಂದು ವಿಚಾರನ ನೆಕ್ಸ್ಟ್ ಮತ್ತೆ ಹೇಳ್ತೇನೆ ನಿಮಗೆ. भगवान श्री सत्य साई बाबा जी की जय।